ಸಿಂಹರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಏಪ್ರಿಲ್ ತಿಂಗಳ ಮಾಸ ಭವಿಷ್ಯ ನಾನಿನ್ನೂ ಮಾಡಿರಲಿಲ್ಲ. ಸೊ ಈ ವಿಡಿಯೋದಲ್ಲಿ ನಾನು ಏಪ್ರಿಲ್ ತಿಂಗಳ ಮಾಸ ಭವಿಷ್ಯದ ಶುಭ ವಿಚಾರಗಳು, ಒಂದು 5 ಶುಭ ವಿಚಾರಗಳು ತಿಳಿಸ್ತೇನೆ. ಎಚ್ಚರಿಕೆಗಳಿಲ್ಲ ಅಂತಲ್ಲ, ಖಂಡಿತವಾಗಿ ಎಚ್ಚರಿಕೆಗಳಿದೆ. ಅದನ್ನು ಇನ್ನೊಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೇನೆ. ಒಂದ್ಸಲ ಡಿಸ್ಕ್ರಿಪ್ಷನ್ ಚೆಕ್ ಮಾಡ್ಕೊಳ್ಳಿ ಅಥವಾ ಚಾನಲ್ ಚೆಕ್ ಮಾಡ್ಕೊಳ್ಳಿ, ಆಲ್ರೆಡಿ ಅಪ್ಲೋಡ್ ಆಗಿದೆಯಾ ಅಂತ. ಎಚ್ಚರಿಕೆಗಳು ಬೇಕು ಅಂತ ಆದರೆ. ಸೊ ಅದಕ್ಕಿಂತ ಮುಂಚೆ ಏಪ್ರಿಲ್ ತಿಂಗಳ ಗ್ರಹಸ್ಥಿತಿಗಳನ್ನು ನೋಡ್ಕೊಂಬರೋಣ, ನಂತರ ಮುಂದೆ ಮಾತಾಡ್ತೇನೆ. ಏಪ್ರಿಲ್ ತಿಂಗಳ ಪ್ರಧಾನವಾದಂತಹ ಗ್ರಹಸ್ಥಿತಿಗಳು ನೋಡ್ಲಿಕ್ಕೆ ಹೋದರೆ, ಏಪ್ರಿಲ್ 13ನೇ ತಾರೀಕು ಮೇಷರಾಶಿಗೆ ರವಿಗ್ರಹದ ಸಂಚಾರ. 13 ತನಕ ಮೀನರಾಶಿಯಲ್ಲಿ ರವಿ, 13ನೇ ತಾರೀಕಿಂದ ಮೇಷರಾಶಿಯಲ್ಲಿ ಪರಮೋಚ್ಚ ಸ್ಥಿತಿಯಲ್ಲಿ ರವಿಗ್ರಹ ಇರ್ತಾನೆ. ಇನ್ನು 23ನೇ ತಾರೀಕಿನ ತನಕ 22ನೇ ತಾರೀಕಿನ ತನಕ ಕುಂಭರಾಶಿಯಲ್ಲಿರುವಂತಹ ಕುಜಗ್ರಹ ಮಂದಮಂಗಳ ಯುತಿ ನಿಮಗೆ 23ನೇ ತಾರೀಕಿಂದ ಮೀನರಾಶಿಗೆ ಕುಜಗ್ರಹನ ಸಂಚಾರ ಆಗಲಿದೆ. ನೆಕ್ಸ್ಟ್ 9ನೇ ತಾರೀಕಿಂದ ಬುಧಗ್ರಹ ನೀಚ ಸ್ಥಿತಿಯಲ್ಲಿರ್ತಾನೆ. ಇಡೀ ಏಪ್ರಿಲ್ ತಿಂಗಳು ಬುಧಗ್ರಹ ನೀಚ ಸ್ಥಿತಿಯಲ್ಲಿರ್ತಾನೆ. ಏಪ್ರಿಲ್ 24ನೇ ತಾರೀಕಿನಿಂದ ಮೇಷರಾಶಿಗೆ ಶುಕ್ರ, ಅಂದರೆ 24ನೇ ತಾರೀಕಿನ ತನಕ ಶುಕ್ರ ಗ್ರಹ ಮೀನರಾಶಿಯಲ್ಲಿ ಪರಮೋಚ್ಚ ಸ್ಥಿತಿಯಲ್ಲಿದ್ದು 13ರ ತನಕ ಆಗಲ್ಲ, ರವಿ ಇರ್ತಾನೆ. ಬಟ್ 13ರಿಂದ 23 10 ದಿನಗಳ ಕಾಲ ಶುಕ್ರನೂ ಸಹ ಸರ್ವತಂತ್ರ ಸ್ವತಂತ್ರನಾಗಿ ತುಂಬ ಚೆನ್ನಾಗಿ ಪರಮೋಚ್ಚ ಸ್ಥಿತಿಯ ಫಲಗಳನ್ನು ಸಹ ಕೊಡ್ತಾನೆ. ಇದು ಏಪ್ರಿಲ್ ತಿಂಗಳ ಗ್ರಹಸ್ಥಿತಿಗಳಾಗಿದ್ದಾಗ ಏನೇನು ಶುಭ, ಏನೇನು ಒಳ್ಳೆಯದಾಗಲಿದೆ ಸಿಂಹರಾಶಿಯವರಿಗೆ ಏಪ್ರಿಲ್ ತಿಂಗಳಲ್ಲಿ ಅಂತ ನೋಡೋಣ. ಎಸ್, ಮೊದಲನೇ ಶುಭ ವಿಚಾರ ಏಪ್ರಿಲ್ ತಿಂಗಳಿಗೋಸ್ಕರ ಸಿಂಹರಾಶಿಯವರಿಗೋಸ್ಕರ ಏನಪ್ಪಾ ಅಂತಂದ್ರೆ, ರಾಶ್ಯಾಧಿಪತಿ, ನಿಮ್ಮ ರಾಶ್ಯಾಧಿಪತಿಯಾದಂಥ ರವಿಗ್ರಹ ಮೇಷರಾಶಿಯಲ್ಲಿ ಪರಮೋಚ್ಚ ಸ್ಥಿತಿಗೆ ಹೋಗ್ತಾನೆ. ಯಾವಾಗಿಂದ? ಏಪ್ರಿಲ್ 13ನೇ ತಾರೀಕಿಂದ. ಅಲ್ಲಿಗೆ ಏಪ್ರಿಲ್ 13ರ ನಂತರ ನಿಮ್ಮ ಭಾಗ್ಯಸ್ಥಾನದಲ್ಲಿ ರಾಶ್ಯಾಧಿಪತಿಯಾದಂತಹ ರವಿಗ್ರಹ ಪರಮೋಚ್ಚ ಸ್ಥಿತಿಯಲ್ಲಿರ್ತಾನೆ ಅಂತಂದ್ರೆ, ಅದೃಷ್ಟವಶಾತ್ ಅದ್ಭುತವಾದಂತಹ ಅವಕಾಶಗಳು ನಿಮಗೆ ಲಭ್ಯವಾಗಲಿದೆ. ಅದೃಷ್ಟವಶಾತ್ ನಿಮ್ಮದೇ ಹವಾ ಅಂತ. ನೀವು ಹೇಳ್ದಂಗೆ ಆಗತ್ತೆ, ನಿಮ್ಮದೇ ಅದೃಷ್ಟ. ಏನಪ್ಪ ಪಡ್ಕೊಂಡ್ರೆ ನಿನ್ನಂಗೆ ಅದೃಷ್ಟ ಪಡ್ಕೊಂಬರ್ಬೇಕು ಅಂತ ಎಲ್ಲರೂ ನೀವು ನೋಡಿಕೊಂಡು ಒಂದಿಷ್ಟು ದೃಷ್ಟಿ ಹಾಕಿದ್ರೂ ಕೂಡ ಆಶ್ಚರ್ಯ ಇಲ್ಲ. ಯಾಕೆಂದರೆ ರಾಶ್ಯಾಧಿಪತಿಗೆ ಪರಮೋಚ್ಚ ಸ್ಥಿತಿಯಲ್ಲಿ, ಅದು ಭಾಗ್ಯಸ್ಥಾನದಲ್ಲಿರ್ತಾನೆ ಅಂತಂದಾಗ ಅದ್ಭುತವಾದಂಥ ವಿಚಾರವೇ ಅದು. ಯಾಕೆ ಅಂತಂದರೆ ಎಷ್ಟು ಸಮಸ್ಯೆಗಳು ಬಗೆಹರಿತದೆ. ನೀವು ಬಹಳ ಕಾಲದಿಂದ ವೆಯ್ಟ್ ಕಾಯ್ತಾ ಇದ್ದಂಥ ಟೈಮ್ ಅಂತಲೂ ಆಗಬಹುದು. ಸೊ ಅದಕ್ಕೆ ಹೇಳಿದ್ದು ನಾನು, ಸಿಂಹರಾಶಿಯವ್ರದೇ ಹವಾ, ಯಾರ್ದು ಹವಾ? ನಿಮ್ಮದೇ ಹವಾ ಅಂತ. ಸೊ ನೀವು ಹೇಳ್ದಂಗೆ ಆಗುತ್ತೆ. ಎಲ್ಲ ರೀತಿಯಲ್ಲಿ ನಿಮ್ಮದೇ ತುಂಬ ಚೆನ್ನಾಗಿರುತ್ತೆ. ಅದನ್ನು ಸರಿಯಾಗಿ ನಡೆಸ್ಕೊಂಡು ಮುಂದುವರಿಸ್ಕೊಂಡು ಹೋಗಬೇಕು. ಅದನ್ನು ಸಂಪೂರ್ಣ ಆ ಫಲವನ್ನು ಬರೀ ವಿಡಿಯೋದಲ್ಲೋ ಪೇಪರ್ನಲ್ಲೋ ಇದರಲ್ಲೋ ಅಂತಲ್ಲ, ನಿಜವಾಗಲೂ ಪರಮೋಚ್ಚ ಸ್ಥಿತಿಯ ರವಿಯ ಶಕ್ತಿ ನಿಮಗೆ ಸಿಗಬೇಕು ಅಂತಂದರೆ ನೀವು ಕಡ್ಡಾಯವಾಗಿ ಪ್ರತಿದಿನ ರವಿ ಅಷ್ಟೋತ್ತರವನ್ನು ಓದೋದು, ಆದಿತ್ಯ ಹೃದಯ ಸ್ತೋತ್ರವನ್ನು ಓದೋದು, ಅಥವಾ ಕೆಂಪು ವಸ್ತ್ರದಲ್ಲಿ ಗೋಧಿ ದಾನ ಮಾಡೋದು ಭಾನುವಾರಗಳಲ್ಲಿ. ಇಲ್ಲ ಅಂದರೆ ನೋಡಿ, ಬಹಳ ವಿಶೇಷವಾಗಿ ಮಾರ್ಚ್ ತಿಂಗಳಲ್ಲೇ, ಏಪ್ರಿಲ್ ತಿಂಗಳಿಗೆಲ್ಲ ಒಳ್ಳೆಯದಾಗಬೇಕು ಅಂತ ಮಾರ್ಚ್ ತಿಂಗಳಲ್ಲೇ ಹೋಮ ಮಾಡ್ತೀವಿ. ಹೋಳಿ ಹುಣ್ಣಿಮೆ ದಿವಸ ನೋಡಿ, ಒಂದು ವಿಶೇಷವಾದಂತಹ ಸಪ್ತಚಕ್ರಗಳ ಬ್ರಾಸ್ಲೆಟ್ ಕೊಡ್ತಾ ಇದ್ದೀವಿ ಪ್ರತಿಯೊಬ್ಬ ಸಿಂಹರಾಶಿಯವರಿಗೆ ಧಾರಣೆ ಮಾಡ್ಕೊಳ್ಳೋಕ್ಕೋಸ್ಕರ. ಸೊ ಎಲ್ಲರೂ ಧಾರಣೆ ಮಾಡ್ಕೊಳ್ಳಿ. ಇದನ್ನು ಈ ವಿಡಿಯೋ ಎಂಡಲ್ಲಿ ಇದ್ರ ಬಗ್ಗೆ ತಿಳಿಸ್ತಾನೆ. ಸಂಕಲ್ಪ ಸೇವೆಗೆ ಕೊಟ್ಟರಾಯಿತು. ಎಲ್ಲ ವಿವರಗಳು ಈ ವಿಡಿಯೋ ಎಂಡಲ್ಲಿ ತಿಳಿಸ್ತಾನೆ. ನೋಡಿ, 8 ತನಕ ವಿಡಿಯೋ ನೋಡಿ, ನಿಮಗೆ ಗೊತ್ತಾಗುತ್ತೆ. ಆದರೆ ಒಳ್ಳೆ ಟೈಮ್ ಏಪ್ರಿಲ್ 13ರ ನಂತರ. ಅಂಥ ಒಳ್ಳೆ ಟೈಮ್ ಮತ್ತೆ ಸಿಗುತ್ತೋ ಇಲ್ವೋ ಅಷ್ಟು ಒಳ್ಳೆ ಟೈಮ್ ಇದೆ. ದಯವಿಟ್ಟು ಅದನ್ನು ಬಳಸ್ಕೊಳ್ಳಿ. ಅದೃಷ್ಟ ತುಂಬ ಚೆನ್ನಾಗಿ ಕೂಡ ಬರುತ್ತೆ ನಿಮಗೆ. ನೆಕ್ಸ್ಟ್, ಎರಡನೇ ಶುಭ ವಿಚಾರ ಸಿಂಹರಾಶಿಯವರಿಗೆ ಏಪ್ರಿಲ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ಕರ್ಮಾಧಿಪತಿ, ಸಿಂಹರಾಶಿಗೆ ಕರ್ಮಾಧಿಪತಿಯಾದಂತಹ ಶುಕ್ರಗ್ರಹ ಪರಮೋಚ್ಚ ಸ್ಥಿತಿಯಲ್ಲಿರ್ತಾನೆ. ಅದು ಅಷ್ಟಮ ಬೇಕಾರಾಗಿದ್ದಿರಬಹುದು, ಆದರೆ ಪರಮೋಚ್ಚ ಸ್ಥಿತಿಯಲ್ಲಿರ್ತಾನೆ. ನಿಮ್ಮ ರಾಶ್ಯಾಧಿಪತಿ ಹಾಗೂ ಸ್ವತಃ ಉದ್ಯೋಗಕಾರಕನಾದಂಥ ರವಿಗ್ರಹ 13ನೇ ತಾರೀಕಿನ ನಂತರ ಉಚ್ಚ ಸ್ಥಿತಿಗೆ ಬರ್ತಾನೆ ಅಂತಂದಾಗ, ನಿರುದ್ಯೋಗಿ ಸಿಂಹರಾಶಿಯವರಿಗೆ ಉದ್ಯೋಗ ಪ್ರಾಪ್ತಿಯಾಗಲಿಕ್ಕೆ ಇದಕ್ಕಿಂತ ಸೂಟಬಲ್ ಆದ, ಇದಕ್ಕಿಂತ ಉತ್ತಮವಾದ ಇನ್ನೊಂದು ಅವಕಾಶ ಸಿಗುವಂತಹ
ಚಾನ್ಸಸ್ ನನಗೆ ಕಮ್ಮಿ ಅನ್ನಿಸ್ತಾ ಇದೆ. ಸೊ ಅದರಿಂದ ನೀವೇನಾದ್ರೂ ಸಿಂಹರಾಶಿಯ ನಿರುದ್ಯೋಗಿಗಳು ಅಂತ ಆದರೆ ಏಪ್ರಿಲ್ 13ನೇ ತಾರೀಕು ಒಳಗಡೆ ನಿಮ್ದೆಲ್ಲ ರೆಸ್ಯೂಮ್ಸ್ಗಳೆಲ್ಲ ರೆಡಿ ಮಾಡಿಕೊಂಡು ಯುದ್ಧಕಾಲೇ ಶಸ್ತ್ರಾಭ್ಯಾಸ ಬೇಡ, ಈಗಲಿಂದನೇ ಎಲ್ಲ ರೆಡಿ ಮಾಡಿ ಇಟ್ಕೊಂಬಿಡಿ. ಒಂದು ಮಾಕ್ ಇಂಟರ್ವ್ಯೂಸ್ಗಳೆಲ್ಲ ರೆಡಿ ಮಾಡ್ಕೊಂಡು ಎಲ್ಲ ರೆಡಿ ಮಾಡ್ಕೊಂಬಿಡಿ. ನೀವು ಏಪ್ರಿಲ್ 13 ದಾಟ್ತು ಅಂದರೆ ನಿಮ್ಗೆ ಉದ್ಯೋಗ ಸಿಗಲೇಬೇಕು. ದೇವತಾನುಗ್ರಹ ಖಂಡಿತವಾಗಿ ಅಮ್ಮನವ್ರ ಅನುಗ್ರಹ ಆದರೆ ಸಿಕ್ಕೇ ಸಿಗುತ್ತೆ. ಶುಕ್ರನ ಆರಾಧನೆ ಮಾಡ್ಕೊಳ್ಳಿ, ಅಷ್ಟೋತ್ತರ ಪಠನೆ ಮಾಡಿ, ಲಲಿತಾ ಸಹಸ್ರನಾಮವನ್ನು ಓದ್ಕೊಳ್ಳಿ ಅಥವಾ ಕೇಳಿಸ್ಕೊಳ್ಳಿ. ಇಲ್ಲ ನಾವು ವಿಶೇಷವಾಗಿ ಹೋಮವನ್ನು ಮಾಡಿ ವಿಶೇಷವಾದ ಬ್ರಾಸ್ಲೆಟ್ ಕೊಡ್ತಾ ಇದ್ದೀವಿ, ಅದನ್ನು ಧಾರಣೆ ಮಾಡ್ಕೊಳ್ಳಿ. ಖಂಡಿತವಾಗಿ ಒಳ್ಳೆಯದಾಗಲಿ. ಯೋಚನೆ ಮಾಡಬೇಡಿ, ಇದು ಸಿದ್ಧರಾಗಿ ಅಷ್ಟೇ. 13ನೇ ತಾರೀಕು ನಂತರ ಖಂಡಿತವಾಗಿ ಕೆಲಸ ಸಿಗುತ್ತೆ. ಮೈಂಡಲ್ಲಿ ನೀವು ಅದನ್ನು ರೆಕಾರ್ಡ್ ಮಾಡ್ಕೊಂಬಿಡಿ. ಏಪ್ರಿಲ್ 13 ನಂತರ ಅದನ್ನು ಕೆಲಸ ಸಿಕ್ಕೇ ಸಿಗುತ್ತೆ ಅಂತ ಆಯಿತಾ. ಧೈರ್ಯವಾಗಿರಿ. ಧೈರ್ಯಂ ಸರ್ವತ್ರ ಸಾಧನಂ ಆಯ್ತಲ್ವಾ. ಚಿಂತೆ ಮಾಡಿ ದುಃಖಿಸ್ರೆ ಏನೂ ಆಗಲ್ಲ. ವಿಡಿಯೋ ಎಂಡಲ್ಲಿ ವಿಶೇಷ ಪರಿಹಾರ ಹೇಳಿದ್ದೇನೆ, ಖಂಡಿತ ವಿಡಿಯೋ ಎಂಡ್ ತನಕ ನೋಡಿ. 3ನೇ ಶುಭ ವಿಚಾರ ಸಿಂಹರಾಶಿಯವರಿಗೆ ಏಪ್ರಿಲ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ನೀವು ಸಿಂಹರಾಶಿಯವರಾಗಿದ್ದು ಆರೋಗ್ಯ ಬಾಧೆಯನ್ನ ತುಂಬಾ ಆರೋಗ್ಯ ಬಾಧೆ ಏನ್ ಮಾಡ್ರಿ, ಏನೋ ಒಂದು ಆರೋಗ್ಯ ಬಾಧೆ ಆಗ್ತಾ ಇದ್ದೀರಿ ಅಂತ ಯೋಚನೆ ಮಾಡ್ತಾ ಇದ್ರೆ, ಅಥವಾ ನೀವು ಸಿಂಹರಾಶಿಯವರಾಗಿದ್ದು ನಿಮಗೆ ಡಾಕ್ಟ್ರು ಏನೋ ಒಂದು ಟ್ರೀಟ್ಮೆಂಟ್ ಹೇಳಿದ್ದಾರೆ, ಅದನ್ನು ಕಾಸ್ಟ್ಲಿ ಟ್ರೀಟ್ಮೆಂಟ್ ಅನಿಸ್ತಾ ಇದೆ, ನಿಮ್ಮ ಕೈಲಿ ಅಫೋರ್ಡಬಲ್ ಅಂತ ಅನಿಸ್ತಾ ಇಲ್ಲ ನಿಮಗೆ, ನಿಮ್ಮ ಕೈಲಿ ಆಗಲ್ಲ ಅದು, ಆ ಒಂದು ಟ್ರೀಟ್ಮೆಂಟ್ ತೊಗೊಳಕ್ಕೆ ನಿಮ್ಗೆ ದುಡ್ಡಿನ ವ್ಯವಸ್ಥೆ ಮಾಡ್ಕೊಳಕ್ಕೆ ಆಗಲ್ಲ ಅಂತ ನಿಮ್ಗೆ ಅನಿಸ್ತಾ ಇದೆ. ಸೊ ತುಂಬ ಕಾಸ್ಟ್ಲಿ ಆಗಿಬಿಡ್ಬೋದು, ಏನಪ್ಪ ಮಾಡೋದು, ಒಳ್ಳೆ ಆರೋಗ್ಯ ಬೇಕು, ಒಳ್ಳೆ ಟ್ರೀಟ್ಮೆಂಟ್ ಬೇಕು, ಬಟ್ ದುಡ್ಡಿಲ್ಲ ಅನ್ನುವ ಯೋಚನೆ ಇದ್ದರೆ ಏನು ಯೋಚನೆ ಮಾಡಬೇಡಿ. ಏಪ್ರಿಲ್ನಲ್ಲಿ ನಿಮಗೆ ಒಳ್ಳೆ ಆರೋಗ್ಯನೂ ಸಿಗುತ್ತೆ. ಇಲ್ಲ ನಿಮ್ಗೆ ಆರೋಗ್ಯ ಇಲ್ಲ, ನಿಮ್ಗೆ ಔಷಧೋಪಚಾರಗಳು ಬೇಕು, ಮೆಡಿಕಲ್ ಟ್ರೀಟ್ಮೆಂಟ್ಸ್ಗಳಾಗಬೇಕು, ದುಡ್ಡಿಲ್ಲ ಅಂದರೆ ಅದಕ್ಕೆ ದುಡ್ಡು ವ್ಯವಸ್ಥೆ ಆಗುತ್ತೆ. ನಿಮ್ಮ ಎಲ್ಲ ಔಷಧೋಪಚಾರಗಳಿಗೆ, ನಿಮಗೆಲ್ಲ ಟ್ರೀಟ್ಮೆಂಟ್ಗಳಿಗೆ ಏನು ಹಣದ ಅವಶ್ಯಕತೆ ಇದೆಯೋ ಅದು ಖಂಡಿತ ಸಿಗುತ್ತೆ. ಎಲ್ಲೋ ಒಂದು ಕಡೆ ವ್ಯವಸ್ಥೆ ಆಗುತ್ತೆ. ಲಿಕ್ವಿಡ್ ಕ್ಯಾಶ್ ಆಗಿ ನಿಮ್ಮ ಕೈ ಸೇರಲ್ಲ, ಒಪ್ಕೊಳ್ತೀನಿ, ಆದರೆ ವ್ಯವಸ್ಥೆ ಅಂತೂ ಆಗುತ್ತೆ. ಯಾರೊಬ್ಬರು ನಾನು ನೋಡ್ಕೊಳ್ತೀನಿ ಅಂತ ಹೇಳ್ಬೋದು, ಅಥವಾ ಇನ್ಶೂರೆನ್ಸ್ಗಳು ಕ್ಲೈಮ್ ಆಗುತ್ತೆ ಬನ್ನಿ ಅಂತ ಹೇಳ್ಬೋದು. ನೀವು ಅಂದ್ಕೊಂಡಿದ್ರಿ ಯಾವುದೋ ಒಂದು ಹಾಸ್ಪಿಟಲ್ ಇಷ್ಟು ದಿನ ಅಲ್ಲಿ ಇನ್ಶೂರೆನ್ಸ್ ಕ್ಲೈಮ್ ಆಗಲ್ಲ ಅಂತ ಸುಮ್ಮನಿದ್ರಿ, ಬೇರೆ ಮತ್ತೊಂದು ಯಾವುದೋ ಹಾಸ್ಪಿಟಲ್ ನಾವು ಮಾಡ್ಕೊಡ್ತೀವಿ ಬನ್ನಿ ಇನ್ಶೂರೆನ್ಸ್ ಕ್ಲೈಮು ಅಂತ ಹೇಳ್ಬಹುದು. ಏನೋ ಒಂದು ಆಗುತ್ತೆ. ಒಟ್ಟು ನಿಮಗೆ ಟ್ರೀಟ್ಮೆಂಟಿಗೆ ಏನು ಬೇಕೋ ಅದಷ್ಟು ವ್ಯವಸ್ಥೆ ಆಗುತ್ತೆ. ಆರ್ಥಿಕ ವ್ಯವಸ್ಥೆ ಖಂಡಿತವಾಗಿ ಆಗುತ್ತೆ. ನಿಮಗೆ ನಿರ್ವಿಘ್ನವಾಗಿ ಟ್ರೀಟ್ಮೆಂಟ್ ಸಿಗುತ್ತೆ, ನಿರ್ವಿಘ್ನವಾಗಿ ಉತ್ತಮ ಆರೋಗ್ಯ ಪ್ರಾಪ್ತಿಯೂ ಆಗುತ್ತೆ. ರವಿ ಪರಮೋಚ್ಚ ಸ್ಥಿತಿಗೆ ಬಂದ ಮೇಲೆ 13 ನಂತರ ಒಳ್ಳೆ ಆರೋಗ್ಯನೂ ಸಿಕ್ಬಿಡುತ್ತೆ ನಿಮಗೆ. ನೀವೇನು ಔಷಧಿ ಅಂತರದೆಲ್ಲ ಕೆಲಸ ಮಾಡ್ಲಿಕ್ಕೆ ಶುರು ಮಾಡಿಬಿಡುತ್ತೆ ನಿಮಗೆ. ಒಳ್ಳೆಯ ಮಾರ್ಗದರ್ಶನ, ಒಳ್ಳೆಯ ಡಾಕ್ಟರ್ಸ್ಗಳು ಎಲ್ಲ ಸಿಗ್ತಾರೆ. ಖಂಡಿತವಾಗಿ ಒಳ್ಳೆಯದಾಗುತ್ತೆ. ಆ ನಂಬಿಕೆ ನನಗಿದೆ, ನೀವು ಆ ನಂಬಿಕೆಯನ್ನು ಮುಂದುವರಿರಿ, ಖಂಡಿತವಾಗಿ ಒಳ್ಳೆಯದಾಗುತ್ತೆ. ಅದಕ್ಕೋಸ್ಕರ ಈ ಮಾನಸಿಕವಾಗಿ ನಿಮಗೆ ಸಿದ್ಧತೆ ಮಾಡಬೇಕು. ಮನೋರೋಗಗಳಿರಬಾರ್ದು, ಚಿಂತೆ ದುಗುಡ ಇರಬಾರ್ದು, ಒಳ್ಳೆ ಆರೋಗ್ಯ ಸಿರಬೇಕು. ನಿಮ್ಮ ಆರಾ ಕ್ಲೆನ್ಸಿಂಗ್, ಸಪ್ತ ಚಕ್ರಗಳೇನಿದೆಯಲ್ಲ ನಮ್ಮ ಶರೀರದಲ್ಲಿ, ಅದಕ್ಕೋಸ್ಕರವಾಗಿ ನಾವು ಈ ಸಪ್ತಚಕ್ರಿ ಒಂದು ಬ್ರಾಸ್ಲೆಟನ್ನು ಕೊಡ್ತಾ ಇರ್ತಕ್ಕಂಥದ್ದು. 8ನೇ ಒಂದು ರತ್ನವಾಗಿ ಇದರಲ್ಲಿ ಶ್ವೇತಾರ್ಕ ರತ್ನಗಳು ಅಂತ ಬಿಳಿ ರತ್ನಗಳಿದೆ. ಅದರ ಜೊತೆಗೆ ನಾನೊಂದು 7 ವಿಧದ ಒಂದು ವಿಶೇಷ ರತ್ನಗಳನ್ನು ಇದರಲ್ಲಿ ಹಾಕಿದ್ದೇನೆ. ಸೊ ಇದನ್ನು ಸಿದ್ಧಪಡಿಸಿದ್ದೇನೆ. ನಿಮಗೆ ಆರಾ ಕ್ಲೆನ್ಸಿಂಗ್ ಆಗಿ ಒಂದು ಒಳ್ಳೆಯ ಆರೋಗ್ಯ ಸಿಗಬೇಕು, ಎಲ್ಲ ರೀತಿಯಲ್ಲಿ ನಿಮಗೆ ಅನುಕೂಲವಾಗಬೇಕು ಅನ್ನುವಂಥದ್ದು ದೃಷ್ಟಿಕೋನ. ಸೊ ಅದರಿಂದ ಬೇಗ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ. ಈ ಬ್ರಾಸ್ಲೆಟನ್ನು ನಿಮಗೆ ಕಳಿಸ್ಕೊಡ್ತೇನೆ. ಈ ವಿಡಿಯೋ ಎಂಡಲ್ಲಿ ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಟ್ಟಿದ್ದೇನೆ. ದಯವಿಟ್ಟು ವಿಡಿಯೋನ ಎಂಡ್ ತನಕ ನೋಡಿ. ಇನ್ನು 4ನೇ ಶುಭ ವಿಚಾರ ಸಿಂಹರಾಶಿಯವರಿಗೆ ಏಪ್ರಿಲ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ಸಿಂಹರಾಶಿಯವರಿಗೆ ಏಪ್ರಿಲ್ ತಿಂಗಳಲ್ಲಿ ಅಧಿಕಾರ ಪ್ರಾಪ್ತಿಯ ಯೋಗ ಫಲ. ಏನಂತಂದ್ರೆ, ಕರ್ಮಾಧಿಪತಿ ಪರಮೋಚ್ಚ ಸ್ಥಿತಿ, ರಾಶ್ಯಾಧಿಪತಿ ಪರಮೋಚ್ಚ ಸ್ಥಿತಿ. ಸೊ ಕರ್ಮಾಧಿಪತಿ ರಾಶ್ಯಾಧಿಪತಿಯ ಪರಮೋಚ್ಚ ಸ್ಥಿತಿಯೊಂದಿಗೆ ಕುಜನ ದೃಷ್ಟಿಯೂ ಸಹ ನಿಮ್ಮ ರಾಶಿಯ ಮೇಲಿರ್ತದೆ ಅಂದಾಗ ದೊಡ್ಡ ಜವಾಬ್ದಾರಿಗಳು ನಿಮ್ಮ ಹೆಗಲೇರುತ್ತದೆ ಅಂತ ತೋರಿಸ್ತದೆ. ಅಲ್ಲಿಗೆ ಅಧಿಕಾರ ಪ್ರಾಪ್ತಿಯ ಯೋಗವಾಗ್ತದೆ. ನೀವು ಯಾವುದೋ ಸಂಘಟನೆಗಳಿದ್ರೆ ಸಂಘಟನೆಯ ಅಧಿಕಾರ ನಿಮ್ಮ ಕೈಯಲ್ಲಿ ಬರ್ತದೆ, ಆ ಕುರ್ಚಿ ನಿಮಗೆ ಬರ್ತದೆ. ನಿಮ್ಮ ಸುಮ್ಮನೆ ನಿಮ್ಮ ಕಾಲಿನಲ್ಲಿ ಒಂದು ಚಿಕ್ಕ ಒಂದು ಅಧಿಕಾರದಿಂದ ಹಿಡಿದು ನೀವೇ ನಮ್ಮೆಲ್ಲರಿಗೂ ಇವರೇ ಸೆಲೆಕ್ಟ್ ಮಾಡಿದ್ವಿ, ಇವ್ರನ್ನೇ ಬಾಸ್ ಆಗಿ ಸೆಲೆಕ್ಟ್ ಮಾಡಿಬಿಡ್ತೀವಿ, ನಮ್ಮ ಟೀಮ್ ಲೀಡರ್ ಆಗ್ತಾರೆ ಇವನ್ನ ಸೆಲೆಕ್ಟ್ ಮಾಡಿಬಿಡ್ತೀವಿ ಅನ್ನೋದ್ರಿಂದ ಹಿಡಿದು ನಿಮ್ಮ ದೊಡ್ಡ ರಾಜಕೀಯ ಅಧಿಕಾರಿಗಳ ತನಕ ಪ್ರತಿಯೊಂದು ಕಡೆ ಅಧಿಕಾರ ಪ್ರಾಪ್ತಿಯ ಯೋಗ ಇದೆ. ಇಲ್ಲ ನೀವು ಕೆಲಸ ಮಾಡೋ ಜಾಗದಲ್ಲಿ ಟೀಮ್ ಲೀಡರ್ ಮಾಡ್ಬೋದು ನಿಮ್ಮನ್ನೇ. ಯು ವಿಲ್ ಬಿಕಮ್ ದ ಟೀಮ್ ಲೀಡರ್. ಆಯ್ತಲ್ವಾ? ಏನಂದರೆ ಜವಾಬ್ದಾರಿಗಳು ಜಾಸ್ತಿ ಆಗುತ್ತೆ, ತುಂಬ ಜವಾಬ್ದಾರಿಗಳು ನಿಮ್ಮ ಹೆಗಲೇ ಇರುತ್ತೆ. ಯಾಕೆ ಅಂತಂದರೆ ನಿಮ್ಮಲ್ಲಿ
ಯಾಕೆ ಆಟೋಮೆಟಿಕ್ ಆಗಿ ನೀವು ಪ್ರಜ್ವಲಿಸ್ತೀರಾ. 13ನೇ ತಾರೀಕು ಆದ ತಕ್ಷಣ ಒಂದು ಮಣಿಯ ಥರ ಪ್ರಜ್ವಲಿಸ್ತೀರಾ. ನಿಮ್ಮ ಏನೋ ನಿಮ್ಮಿಂದ ಪಾಸಿಟಿವ್ ಎನರ್ಜಿ ಹೊರಗಡೆ ಪಾಸ್ ಆಗ್ತಾ ಇರುತ್ತೆ. ನಿಮ್ಮನ್ನು ನೋಡಿದ್ರೆ ನೋಡ್ತಾನೇ ಇರಬೇಕು ಅಂತ ಅನ್ಸುತ್ತೆ. ಒಂದು ಏನೋ ಶಕ್ತಿ ಐತೆ ಕಣ್ರಿ ನಿಮ್ಮಲ್ಲಿ, ನೀವೇನೋ ಪವರ್ ಐತೆ ಕಣ್ರಿ ನಿಮ್ಮಲ್ಲಿ ಅಂತ ಹೇಳಲಿಕ್ಕೆಲ್ಲ ಶುರು ಮಾಡ್ತಾರೆ. ಅವಾಗ ಏನು ಮಾಡ್ತಾರೆ, ಆ ಲೀಡರ್ಶಿಪ್ ನಿಮ್ಮ ತಲೆ ಮೇಲೆ ಹಾಕ್ತಾರೆ, ಆ ಜವಾಬ್ದಾರಿಗಳು ನಿಮ್ಮ ಹೆಗಲ ಮೇಲೆ ಹಾಕ್ತಾರೆ. ನೀವೇ ಸಮರ್ಥ, ಆ ಸಾಮರ್ಥ್ಯ ನಿಮ್ಮಲ್ಲಿದೆ ಅಂತ ಅನ್ಸುತ್ತೆ ಎಲ್ಲರಿಗೂ. ಆಟೋಮೆಟಿಕಲಿ ನಿಮ್ಮ ಕಡೆ ಎಲ್ಲರೂ ಸಹ ಆಕರ್ಷಿತರಾಗ್ತಾರೆ. ಸೊ ಆದ್ದರಿಂದ ಏನಾಗುತ್ತೆ, ಆಟೋಮೆಟಿಕಲಿ ನಿಮ್ಮ ಕಡೆ ತಿರುಗೋದ್ರಿಂದ ಆ ಜವಾಬ್ದಾರಿಗಳು ನಿಮ್ಮ ಕಡೆ ಬರುತ್ತೆ, ಆ ಪ್ರಮೋಷನ್ಗಳು ನಿಮಗೆ ಸಿಗುತ್ತೆ. ಏನು ಟೀಮ್ ಲೀಡರ್ಸ್ಗಳು, ಆ ಲೀಡರ್ಶಿಪ್ ಕ್ವಾಲಿಟೀಸಿಂದಾಗಿ ಆ ಲೀಡರ್ಶಿಪ್ ಜವಾಬ್ದಾರಿಯೂ ಸಹ ನಿಮ್ಮ ಹೆಗಲೇ ಇರುತ್ತೆ. ಅದಕ್ಕೆ ಅಧಿಕಾರ ಪ್ರಾಪ್ತಿ, ನಿಮಗೆ ಅಧಿಕಾರ ಸಿಗುತ್ತೆ, ಕುರ್ಚಿ ಸಿಗುತ್ತೆ ನಿಮಗೆ. ಹೇಳ್ತಲ್ವಾ, ಒಳ್ಳೇದಾಗಲಿ, ನಿಮ್ಮಿಂದ ಒಂದು 4 ಜನಕ್ಕೆ ಒಳ್ಳೇದಾಗಲಿ, ಅಷ್ಟು ಇಂಪಾರ್ಟೆಂಟು. ಅದಕ್ಕೂ ಇನ್ನೂ ಅನುಕೂಲಗಳಾಗಬೇಕು ಅಂದರೆ ನಾವು ಹೋಮಗಳು, ನಾಗಾರಾಧನೆ, ವಿಶೇಷವಾದ ಚಿಂತಾಮಣಿ ಗಣಪತಿ ಹೋಮ ಮಾಡ್ತಾ ಇದ್ದೀವಿ. ನೀವೇನು ಚಿಂತಿಸ್ತೀರೋ ಅದು ನಿಮಗೆ ಸಿಗೋದು ಚಿಂತಾಮಣಿ ಗಣಪತಿ ಹೋಮ. ನೀವು ಆಸೆ ಪಟ್ಟಿದ್ದು ನಿಮಗೆ ಸಿಗಬೇಕು, ಹೇಳ್ತಲ್ವಾ, ಅದು ಬಹಳ ಮುಖ್ಯ. ಆ ಚಿಂತಾಮಣಿ ಗಣಪತಿ ಹೋಮವನ್ನು ಮಾಡಿ ಅದರಲ್ಲಿ ಎನರ್ಜೈಸ್ ಮಾಡುವ ಶ್ವೇತಾರ್ಕ ರತ್ನಗಳ ಸಹಿತ ಸಪ್ತಚಕ್ರ ರತ್ನಗಳ ಒಂದು ಬ್ರಾಸ್ಲೆಟ್ ನಿಮಗೆ ಕೊಡ್ತಾ ಇರತಕ್ಕಂಥದ್ದು ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ. ವಿಡಿಯೋ ಎಂಡ್ ತನಕ ನೋಡಿ, ಸಂಪೂರ್ಣ ಮಾಹಿತಿ ನಿಮಗೆ ಅದರಲ್ಲಿ ಸಿಗುತ್ತೆ ಇದೇ ವಿಡಿಯೋದಲ್ಲಿ. ಒಳ್ಳೆಯದಾಗಲಿ. ನೆಕ್ಸ್ಟ್ 5ನೇ ಶುಭ ವಿಚಾರ, ಸಿಂಹರಾಶಿಯವರಿಗೆ ಈ ಒಂದು ಏಪ್ರಿಲ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ಬಹಳ ಕಾಲದಿಂದ ನೀವು ಸಿಂಹರಾಶಿಯವರು ಯಾವುದೋ ಒಂದು ವಸ್ತುವಿನ ಆಸೆ ಪಟ್ಕೊಂಡಿದ್ರಿ ಅಂತ ಅನ್ಕೊಳ್ಳಿ, ಅಥವಾ ಯಾವುದೋ ಒಂದು ಅವಕಾಶ, ಯಾವುದೋ ಒಂದು ಸ್ಥಾನಮಾನ, ಯಾವುದೋ ಒಂದು ವ್ಯಕ್ತಿ, ಹೀಗೆ ನಿಮ್ಮ ಆಸೆ ನೆರವೇರುವಂಥ, ಅಂದರೆ ನೀವು ಆಸೆ ಪಟ್ಟ ವಸ್ತು ನಿಮಗೆ ಏಪ್ರಿಲಲ್ಲಿ ಸಿಗುತ್ತೆ, ನೀವು ಆಸೆ ಪಟ್ಟ ಅವಕಾಶ ನಿಮಗೆ ಏಪ್ರಿಲಲ್ಲಿ ಸಿಗುತ್ತೆ, ನಿಮ್ಮ ಆಸೆ ಪಟ್ಟ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬರ್ತಾರೆ, ನಿಮ್ಮ ಸ್ನೇಹಿತರಾಗ್ತಾರೆ, ನೀವು ಆಸೆ ಪಟ್ಟಂಥ ಅವಕಾಶಗಳು ಸಿಗುತ್ತೆ. ಸೊ ನೀವು ಆಸೆ ಪಡಬೇಕು, ಅಂದರೆ ಅತಿ ಆಸೆ ಆಗಬಾರ್ದು, ದುರಾಸೆ ಆಗಬಾರ್ದು. ಉತ್ತಮ ವಿಧಾನದಲ್ಲಿ ನೀವು ಆಸೆ ಪಟ್ಟಿರ್ತೀರಲ್ಲ, ಆ ಉತ್ತಮ ವಿಧಾನದ ನಿಮ್ಮ ಆಸೆ ನೆರವೇರುವಂತಹ ಕಾಲ ಏಪ್ರಿಲ್ ಅಂತ ಹೇಳ್ಬೋದು. ಸೊ ಆದ್ದರಿಂದ ನೀವೇನೇನು ಆಸೆ ಪಟ್ಟಿರ್ತೀರ ಆ ಆಸೆಗಳು ನೆರವೇರ್ತದೆ. ಗುರುಬಲದ ಕೊನೆಯ ತಿಂಗಳು ಇದು ಅಂತ ಹೇಳ್ಬೋದು. ಇಡೀ 1 ವರ್ಷ ಗುರುಬಲ ಇರುತ್ತೆ ಅಂದರೆ ಸಿಂಹರಾಶಿಯವರಿಗೆ ಗುರುಬಲದ ಕೊನೆಯ ತಿಂಗಳು, ಹಾಗೂ ರಾಶ್ಯಾಧಿಪತಿಯು ಪರಮೋಚ್ಚ ಸ್ಥಿತಿಯೇ ಇರುವ ತಿಂಗಳು, ಜೊತೆಗೆ ಕರ್ಮಾಧಿಪತಿ ತೃತೀಯಾಧಿಪತಿ ಪರಮೋಚ್ಚ ಸ್ಥಿತಿಯಲ್ಲಿರುವಂತಹ ತಿಂಗಳು. ತೃತೀಯಾಧಿಪತಿ ಅಂದರೆ ನಿಮ್ಮ ಸಿಸ್ಟರ್ಸ್ ಜೊತೆಗೆ ನಿಮಗೆ ಏನಾದ್ರು ಜಗಳ ಮನಸ್ತಾಪಗಳಿದ್ದರೆ ಪರಿಹಾರವಾಗಬಹುದು, ನಿಮ್ಮ ಸಿಸ್ಟರ್ಗೆ ಏನಾದ್ರು ಅನಾರೋಗ್ಯ ಇತ್ಯಾದಿಗಳಿದ್ದರೆ ಅದನ್ನು ಸರಿ ಮಾಡಬಹುದು, ನಿಮ್ಮ ಸಿಸ್ಟರ್ ಕುಟುಂಬದಲ್ಲಿ ಏನಾದ್ರು ಒಂದಿಷ್ಟು ಜಗಳ ಮನಸ್ತಾಪಗಳಿದ್ದರೆ ನೀವು ಹೋಗೋದನ್ನು ಸರಿ ಮಾಡಬಹುದು, ನಿಮ್ಮಿಂದ ನಿಮ್ಮ ಸಿಸ್ಟರ್ಗೆ, ನಿಮ್ಮ ಸಿಸ್ಟರಿಂದ ನಿಮಗೆ ಉತ್ತಮವಾದಂತಹ ಸಂಘಟನೆಗಳು ನಡೀತಕ್ಕಂಥ ಸಾಧ್ಯತೆಗಳಿದ್ದಾವೆ. ನಿಮ್ಮಿಂದ ಅವ್ರಿಗೆ ಹೆಲ್ಪ್ ಆಗ್ಬೋದು, ಅವರಿಂದ ನಿಮಗೆ ಹೆಲ್ಪ್ ಆಗಬಹುದು. ಸೊ ಈ ಸಿಸ್ಟರ್ಸ್, ಅಕ್ಕ ಇರಬಹುದು, ತಂಗಿ ಇರಬಹುದು, ಆ ವಿಚಾರದಲ್ಲೆಲ್ಲ ನಿಮಗೇನು ಅನಾನುಕೂಲತೆಗಳಾಗ್ತಿತ್ತು ಅದೆಲ್ಲ ಪರಿಹಾರವಾಗ್ತದೆ, ಸಿಂಹರಾಶಿಯವರಿಗೆ ಅನುಕೂಲವಾಗ್ತದೆ. ಅದ್ರ ಜೊತೆಗೆ ನೀವು ಆಸೆ ಪಟ್ಟಂತಹ, ಅತಿ ಆಸೆನೂ ಅಲ್ಲ ದುರಾಸೆನೂ ಅಲ್ಲ, ನೀವು ಆಸೆ ಪಟ್ಟಂತಹ ವ್ಯಕ್ತಿ, ವಸ್ತು, ಅವಕಾಶ ಎಲ್ಲವೂ ಸಹ ಯಾವುದೇ ಒಂದು ನಿಮಗೆ ಸಿಗುವಂತಹ ಸಾಧ್ಯತೆ ಜಾಸ್ತಿ ಇದೆ. ಅದಕ್ಕೆ ಚಿಂತಿತ, ನೀವು ಏನು ಚಿಂತನೆ ನಡೆಸ್ತೀರಾ, ಚಿಂತಾಮಣಿ ಗಣಪತಿ ಮಂತ್ರ, ಚಿಂತಾಮಣಿ ಗಣಪತಿ ಅಂದರೆ ನೀವೇನು ಚಿಂತನೆ ಮಾಡ್ತೀರೋ ಅದು ನಿಮಗೆ ಸಿಗುವಂತಹ ಒಂದು ವಿಶೇಷವಾದ ಚಿಂತಾಮಣಿ ಗಣಪತಿ ಹೋಮವನ್ನು ಮಾಡಿ ಈ ವಿಶೇಷವಾದ ಬ್ರೇಸ್ಲೆಟನ್ನು ಕೊಡ್ತಾ ಇದ್ದೇವೆ. ಸಂಕಲ್ಪ ಸೇವೆ ಕೊಟ್ಟುಕೊಳ್ಳಿ. ಆ ವಿಶೇಷ ಪರಿಹಾರದಲ್ಲಿ ತಿಳಿಸ್ತೇನೆ ಅದನ್ನೆಲ್ಲ. ವಿಶೇಷ ಪರಿಹಾರ ಏನಪ್ಪ ಅಂತಂದರೆ, ವೀಕ್ಷಕರೇ, ಮಾರ್ಚ್ 25ನೇ ತಾರೀಕು, ಮಾರ್ಚ್ 25ನೇ ತಾರೀಕು ಹೋಳಿ ಹುಣ್ಣಿಮೆ. ಅವತ್ತು ಎಲ್ಲ ಬಣ್ಣಗಳನ್ನು ಎರಚಿಕೊಂಡು ಹೋಳಿ ಆಟ ಆಡ್ತಿರಲ್ಲ, ಅವತ್ತಿನ ದಿವಸ ಹುಣ್ಣಿಮೆ ಪರ್ವಕಾಲ. ಅವತ್ತಿನ ದಿವಸ ನಮ್ಮ ಯಾಗಶಾಲೆಯಲ್ಲಿ ನಿಮ್ಮೆಲ್ಲರ ಕಷ್ಟಗಳ ಪರಿಹಾರಾರ್ಥವಾಗಿ ವಿಶೇಷವಾದಂತಹ ದೇವತಾರಾಧನೆಗಳನ್ನು ಮಾಡ್ತಾ ಇದ್ದೇವೆ. ಯಾಕೆ ಅಂತಂದರೆ, ಆರೋಗ್ಯ ಬಾಧೆ ಇರಲಿ ಅಥವಾ ಬೇರೆ ಯಾವುದೇ ಬಾಧೆ ಇರಲಿ, ಆರ್ಥಿಕ ಕಷ್ಟ ಇರಲಿ, ಏನೇ ಇರಲಿ, ಅದು ಪರಿಹಾರವಾಗಬೇಕು ಅನ್ನುವಂಥದ್ದು ಉದ್ದೇಶ. ಅದರಲ್ಲಿ ಮೊಟ್ಟ ಮೊದಲನೇದಾಗಿ ಸಪ್ತಚಕ್ರಿ ಚಿಂತಾಮಣಿ ಮಹಾಗಣಪತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಈ ಚಿಂತಾಮಣಿ ಮಹಾಗಣಪತಿ ಹೋಮ ನಮ್ಮ ಯಾಗಶಾಲೆಯಲ್ಲಿ ಪ್ರಪ್ರಥಮವಾಗಿ, ಚಿಂತಾಮಣಿ ಅಂದರೆ ಏನು ಗೊತ್ತಾ, ನೀವು ಏನನ್ನು ಚಿಂತಿಸ್ತೀರೋ ಅದನ್ನು ಕೊಡ್ತಕ್ಕಂಥದ್ದು, ನೀವು ಅಂದ್ಕೊಂಡಿದ್ದು ಆಗ್ಬೇಕು ಕೆಲಸ ಅನ್ನೋ ಥರ. ಈಗ ನಮ್ಮ ಎಕ್ಸಾಮ್ಸ್ ಬಂತು, ವಿದ್ಯಾರ್ಥಿಗಳು ನಿಮ್ಮ ಮಕ್ಕಳಿಗೆ ಒಳ್ಳೆಯ ರೀತಿಯಲ್ಲಿ ಎಕ್ಸಾಮ್ಸ್ ಚೆನ್ನಾಗಿ ಬರಿಬೇಕು ಅಂತ ಅಂದ್ಕೊಳ್ತೀರಾ, ಚಿಂತಾಮಣಿ ಗಣಪತಿ ಅನುಗ್ರಹ ಇದ್ದರೆ ಅವ್ರು ಚೆನ್ನಾಗಿ ಬರೀಲಿಕ್ಕೆ ಅನುಕೂಲವಾಗುತ್ತೆ. ಆರ್ಥಿಕವಾಗಿ ಏನೋ ಬಾಧೆ ಇದೆ, ಆ ಬಾಧೆ ಪರಿಹಾರವಾಗಬೇಕು, ಉದ್ಯೋಗ ಇಲ್ಲ, ಉದ್ಯೋಗ ಸಿಗಬೇಕು, ಪ್ರಮೋಷನ್ ಸಿಗಬೇಕು, ಟ್ರಾನ್ಸ್ಫರ್ಸ್, ಚಿಂತೆಗಳು, ತುಂಬ ಆಸೆಗಳಿರುತ್ತಲ್ಲ, ಆ ಮನುಷ್ಯನ
ಆಸೆ ಆಕಾಂಕ್ಷೆಗಳನ್ನು ನೆರವೇರಿಸುವಂತಹ ಮಹಾಗಣಪತಿಗೆ ಮಂತ್ರವನ್ನು ಚಿಂತಾಮಣಿ ಗಣಪತಿ ಮಂತ್ರ ಅಂತ ಕರಿತೇವೆ. ಆ ಮಂತ್ರದಿಂದ ಹೋಮವನ್ನು ಮಾಡ್ತಾ ಇದ್ದೇವೆ. ಹೋಲಿ ಹುಣ್ಣಿಮೆ ಮಾರ್ಚ್ 25ನೇ ತಾರೀಕು. ಅದರಲ್ಲಿ ವಿಶೇಷವಾಗಿ ನಾವು ಅಭಿಮಂತ್ರಣೆ ಮಾಡ್ತಾ ಇರತಕ್ಕಂಥದ್ದು ಈ ಸಪ್ತಚಕ್ರಿ ಒಂದು ವಿಶೇಷವಾದಂಥ ಬ್ರಾಸ್ಲೆಟ್. ನಮ್ಮ ಶರೀರದಲ್ಲೇನು ಸಪ್ತಚಕ್ರಗಳಿರುತ್ತೆ, ಆ ಸಪ್ತಚಕ್ರಗಳನ್ನು ಎನರ್ಜೈಸ್ ಮಾಡ್ತಕ್ಕಂತಹ ಒಂದು ವಿಶೇಷವಾದಂತಹ ಒಂದು 7 ವಿಧದ ರತ್ನಗಳನ್ನು ಇದರಲ್ಲಿ ಹಾಕಿದ್ದಾನೆ. ನಮ್ಮ ಶರೀರದಲ್ಲಿರ್ತಕ್ಕಂತಹ ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪುರ, ಅನಾಹತ, ವಿಶುದ್ಧ, ಆಜ್ಞಾ ಹಾಗೂ ಸಹಸ್ರಾರ, ಹೀಗೆ 7 ಚಕ್ರಗಳಿರುತ್ತೆ. ಈ 7 ಚಕ್ರಗಳು ನೀವೇನು ಚಿತ್ರದಲ್ಲಿ ನೋಡ್ತಾ ಇದ್ದೀರಾ, ಮೂಲಾಧಾರ ಚಕ್ರ, ನಂತರದ್ದು ಸ್ವಾಧಿಷ್ಠಾನ ಚಕ್ರ, ನಂತರದ್ದು ಮಣಿಪುರ ಚಕ್ರ, ನಂತರದ್ದು ಅನಾಹತ ಚಕ್ರ, ನಂತರದ್ದು ವಿಶುದ್ಧ ಚಕ್ರ, ನಂತರದ್ದು ಆಜ್ಞಾ ಚಕ್ರ, ಕೊನೆಯದಾಗಿ ಸಹಸ್ರಾರ ಚಕ್ರ. ಈ ವಿಶೇಷವಾಗಿ ಈ ಏನು 7 ಚಕ್ರಗಳನ್ನು ನೀವೀಗ ನೋಡಿದ್ದೀರಾ, ಅದು ಮನುಷ್ಯನ ಶರೀರದಲ್ಲಿರ್ತಕ್ಕಂತಹ ಚಕ್ರಗಳು. ಅದನ್ನು ಕೆಲವಿಷ್ಟು ಬ್ಲಾಕ್ ಆಗಿರುತ್ತೆ, ಅದನ್ನು ಓಪನ್ ಮಾಡ್ಕೊಳ್ಬೇಕಂದ್ರೆ ಅದನ್ನು ಸರಿ ಮಾಡಬೇಕಾಗಿರ್ತದೆ. ಆ ಚಕ್ರಗಳನ್ನು ಸರಿ ಮಾಡ್ತಕ್ಕಂಥ ವಿಚಾರದಲ್ಲಿ ಈ ರತ್ನಗಳು ತುಂಬ ಕೆಲಸ ಮಾಡ್ತವೆ. ಆದ್ದರಿಂದ ಈ ಸಪ್ತ ಚಕ್ರಗಳಿಗೆ ನಿಮಗೆ ಅನುಕೂಲವಾಗೋ ರೀತಿಯಲ್ಲಿ 7 ವಿಧದ ರತ್ನಗಳನ್ನು ಹಾಕಿ, ಅದರ ಜೊತೆಗೆ ಶ್ವೇತಾರ್ಕ ರತ್ನಗಳು ಅನ್ನುವ ಒಂದು ಬಿಳಿಯ ಬಣ್ಣದ ರತ್ನಗಳನ್ನು ಸೇರಿಸಿ ನಾನೊಂದು ಬ್ರಾಸ್ಲೆಟ್ ಸಿದ್ಧಪಡಿಸಿದ್ದೇನೆ. ಈ ಬ್ರಾಸ್ಲೆಟ್ ಧಾರಣೆಯಿಂದ ನಿಮ್ಮ ಶರೀರದ ಎಲ್ಲ ಬಾಧೆಗಳು ಪರಿಹಾರವಾಗಬೇಕು, ನಿಮ್ಮ ಯೋಚನಾ ಶಕ್ತಿ ಇಂಪ್ರೂವೈಸ್ ಆಗಬೇಕು, ಆಯ್ತಲ್ವ, ತೀಕ್ಷ್ಣಗೊಳ್ಳಬೇಕು, ಒಳ್ಳೆಯ ಯೋಚನಾ ಶಕ್ತಿ, ಒಳ್ಳೆಯ ನಿದ್ರೆ, ಒಳ್ಳೆಯ ಆರೋಗ್ಯ, ಸಮಾಧಾನವಾದಂತಹ ಒಂದು ಚಿತ್ತ ಅಂದರೆ ಮನಸ್ಸು ತುಂಬ ಕೂಲ್ ಆ್ಯಂಡ್ ಕಾಮ್ ಆಗಿ ಇರಬೇಕು. ಇದೆಲ್ಲವುದನ್ನೂ ದೃಷ್ಟಿಯಲ್ಲಿಟ್ಟುಕೊಂಡು ಹಾಗೂ ನಿಮ್ಮ ಆರ್ಥಿಕತೆಯೂ ದೃಷ್ಟಿಯಲ್ಲಿಟ್ಟುಕೊಂಡು ಈ ಒಂದು ವಿಶೇಷವಾದಂತಹ ಬ್ರಾಸ್ಲೆಟನ್ನು ಸಿದ್ಧ ಮಾಡಿದ್ದೇನೆ. ಗಂಡಸರು ಹೆಂಗಸರು ಎಲ್ಲರೂ ಸಹ ಧಾರಣೆ ಮಾಡಿಕೊಳ್ಬಹುದು. ಅದರಲ್ಲೂ ವಿಶೇಷವಾಗಿ ಎಕ್ಸಾಮ್ಸ್ ಬರ್ತಾ ಇದೆ, ಮಕ್ಕಳು ಸಹ ಇದನ್ನು ಧಾರಣೆ ಮಾಡಿಕೊಂಡು ವಿದ್ಯೆಯನ್ನು ಓದಬೇಕಾದ್ರೆ ಸ್ವಲ್ಪ ಕೈಯಲ್ಲಿ ಇದ್ದಾಗ ಓದಿದ್ದು ಸರಿಯಾಗಿ ತಲೆಗೆ ಹತ್ಕೊಂಡು ರೆಕಾರ್ಡ್ ಆಗಿ ಕರೆಕ್ಟಾಗಿ ಕೂತ್ಕೋಬೇಕಲ್ಲ. ಸೊ ಆದ್ದರಿಂದ ಪ್ರತಿಯೊಬ್ಬರಿಗೂ ಅನುಕೂಲ ಆಗುತ್ತೆ, ಬರೀ ವಿದ್ಯಾರ್ಥಿಗಳಿಗೆ ಅಂತಲ್ಲ, ಪ್ರತಿಯೊಬ್ಬರಿಗೂ ಸಹ ಅನುಕೂಲವಾಗುವಂತಹ ಬ್ರಾಸ್ಲೆಟ್ ಆಗಿರುತ್ತೆ. ಸಪ್ತಚಕ್ರಗಳು ಇರತಕ್ಕಂಥ ವಿಶೇಷವಾದಂತಹ ಈ ಒಂದು ಬ್ರಾಸ್ಲೆಟನ್ನು 7 ವಿಧದ ರತ್ನಗಳಿರ್ತಕ್ಕಂತಹ ನಿಮ್ಮ ಶರೀರದ 7 ಚಕ್ರಗಳನ್ನು ಎನರ್ಜೈಸ್ ಮಾಡಿ ಓಪನ್ ಮಾಡಿ ನಿಮಗೆ ಅನುಕೂಲ ಮಾಡಿಕೊಡುವ ಶಕ್ತಿ ಇರತಕ್ಕಂಥ ಈ ಒಂದು ವಿಶೇಷವಾದ ಬ್ರೇಟ್. ಇದರ ಜೊತೆಗೆ 8ನೇದಾಗಿ ನಾವು ಶ್ವೇತಾರ್ಕ ರತ್ನಗಳನ್ನು ಸಹ ಸೇರಿಸಿದ್ದೇವೆ. ಈ ಒಂದು ವಿಶೇಷವಾದಂತಹ ಮಾಲೆಯನ್ನು ಅಂದರೆ ಬ್ರಾಸ್ಲೆಟನ್ನು ನಾವು ಚಿಂತಾಮಣಿ ಗಣಪತಿ ಹೋಮದಲ್ಲಿ, ಅದರ ಜೊತೆಗೆ ನೀಲ ಸರಸ್ವತಿ ಹೋಮ ಅಂತ, ನೀಲ ಸರಸ್ವತಿ ಮಂತ್ರ ಅಂತ ಬರುತ್ತೆ. ಈಗ ಎಕ್ಸಾಮ್ಸ್ ಹತ್ರ ಬಂದಿರೋದರಿಂದಾಗಿ ಸರಸ್ವತೀ ದೇವಿಯ ಆರಾಧನೆ ಮಾಡಿ ಎಲ್ಲ ವಿದ್ಯಾರ್ಥಿಗಳಿಗೂ ಅನುಕೂಲವಾಗಬೇಕು ಅನ್ನುವ ದೃಷ್ಟಿಯಿಂದ ನೀಲ ಸರಸ್ವತಿ ಹೋಮವನ್ನು ಮಾಡಿ ಅದರಲ್ಲೂ ಸಹ ಇದು ಎನರ್ಜೈಸ್ ಆಗುತ್ತೆ. ಸಪ್ತಚಕ್ರಿ ಚಿಂತಾಮಣಿ ಗಣಪತಿ ಹೋಮ ಜೊತೆಗೆ ನೀಲ ಸರಸ್ವತಿ ಹೋಮ, ಅದರ ಜೊತೆಗೆ ನಾಗದೇವತಾರಾಧನೆಯನ್ನು ಮಾಡಿದಾಗ ಇನ್ನೂ ವಿಶೇಷವಾಗಿ ಇದರ ಏಕೆಂದರೆ ನಾಗನಿಗೆ ಹಾಗೂ ನಿಮ್ಮ ಈ ಚಕ್ರಗಳಿಗೆ ಬಹಳ ಅನ್ಯೋನ್ಯ ಸಂಬಂಧಗಳಿದೆ. ಸೊ ಆದ್ದರಿಂದ ಆಶ್ಲೇಷ ಬಲಿ ಪೂಜೆ, ಸರ್ಪಶಾಂತಿ ಹೋಮದಲ್ಲೂ ಸಹ ಈ ಬ್ರಾಸ್ಲೆಟ್ ಎನರ್ಜೈಸ್ ಆಗುತ್ತೆ. ಅಷ್ಟೇ ಅಲ್ಲ, ಗುರು ಶಾಂತಿ ಶನಿ ಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಹೋಮಗಳಲ್ಲೆಲ್ಲ ಈ ಬ್ರಾಸ್ಲೆಟ್ ಎನರ್ಜೈಸ್ ಮಾಡಿ ಲೈವಲ್ಲಿ ಮೆಸೇಜ್ ಸಂಕಲ್ಪ ಆಗುತ್ತೆ. 25 ಮಾರ್ಚ್ 25ನೇ ತಾರೀಕು ಹೋಳಿ ಹುಣ್ಣಿಮೆಯ ದಿವಸ ಬೆಳಗ್ಗೆ ಲೈವಲ್ಲಿ ನಾನೇ ನಿಮ್ಮೆಲ್ಲರ ಹೆಸರು ಸಂಕಲ್ಪ ಮಾಡ್ತೇನೆ. ಈ ವಿಶೇಷವಾದಂತಹ ಸಪ್ತಚಕ್ರಗಳ ಒಂದು ಬ್ರಾಸ್ಲೆಟನ್ನು ನಿಮಗೆ ಕಳಿಸ್ಕೊಡ್ತೇವೆ ಧಾರಣೆ ಮಾಡ್ಕೊಳ್ಳೋಕ್ಕೆ. ಜಸ್ಟ್ ಕೈಯಲ್ಲಿ ಹಾಕ್ಕೊಂಡ್ರಾಯಿತು, ಲೆಫ್ಟ್ ಹ್ಯಾಂಡಲ್ಲೂ ಹಾಕ್ಕೋಬಹುದು, ರೈಟ್ ಹ್ಯಾಂಡಲ್ಲೂ ಹಾಕ್ಕೋಬಹುದು. ನಿಮ್ಮ ಒಂದು ವಿಶೇಷವಾದಂತಹ ಶರೀರದಲ್ಲಿ ಏನು ಬ್ಲಾಕೇಜಸ್ಗಳಾಗಿರುತ್ತೆ, ಈ ಒಂದು ನಾನು ಹೇಳ್ತಿರೋದು ಆರಾ, ನಿಮ್ಮ ಆರಾ ಬ್ಲಾಕೇಜಸ್ಗಳೇನಾಗುತ್ತೆ, ಸೂಕ್ಷ್ಮ ಶರೀರ ಅದೇನು ಬ್ಲಾಕ್ ಆಗಿರುತ್ತೆ ಅದನ್ನೆಲ್ಲ ಓಪನ್ ಮಾಡಿಕೊಂಡು ಸ್ವಲ್ಪ ಅನುಕೂಲ ಮಾಡೋಕ್ಕೆ ನಿಮಗೆ ಇದೊಂದು ವಿಶೇಷವಾಗಿ ಶಕ್ತಿಯುತವಾಗಿ ಕೆಲಸ ಮಾಡ್ತದೆ ಅಂತ ಆಯ್ತಲ್ವಾ. ಸೊ ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ದಯವಿಟ್ಟು ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸವನ್ನು ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರ್ತಕ್ಕಂಥ ನಂಬರ್ಗೆ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಲೈವಲ್ಲಿ ಮೆಸೇಜ್ ಸಂಕಲ್ಪ ಆಗುತ್ತೆ, ಎಲ್ಲ ಹೋಮಗಳನ್ನು ಲೈವ್ ನೋಡ್ತೀರಾ. ಹಾಗೂ ಪ್ರಸಾದ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳಿಸ್ಕೊಡ್ತೇವೆ. ಎಲ್ಲ ಹೋಮಗಳ ಭಸ್ಮ, ನಾಗಾರಾಧನೆಯ ಅರಿಶಿನ ಪ್ರಸಾದ ಜೊತೆಗೆ ವಿಶೇಷವಾಗಿ ಈ ಒಂದು ಬ್ರಾಸ್ಲೆಟ್ 7 ವಿಧದ ಉಪರತ್ನಗಳು,
ಎಂಟನೇದಾಗಿ ನಾವು ಶ್ವೇತಾರ್ಕ ರತ್ನಗಳು ಇದನ್ನೆಲ್ಲ ಇರ್ತಕ್ಕಂಥ ಒಂದು ವಿಶೇಷವಾದ ಬ್ರೇಸ್ಲೆಟನ್ನು ನಿಮಗೆ ನಿತ್ಯ ಧಾರಣೆಗೋಸ್ಕರವಾಗಿ ನಾವು ಕೊಡ್ತಾ ಇದ್ದೇವೆ. ದಯವಿಟ್ಟು ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ. ಒಳ್ಳೆಯದಾಗಲಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಕೆಳ ಸಬ್ಸ್ಕ್ರೈಬ್ ಅಂತ ಬರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.